ಕೇರಳ ಮಾಡಲ್ ಅಂತಂದರೆ ಕೇರಳದ ಒಳಗಡೆ ಅಲ್ಲಿ ಜನಪರ ಚಳುವಳಿಗಳು, ಎಡ ಚಳುವಳಿಗಳು ದೊಡ್ಡ ರೀತಿಯಿಂದ ಏನಪ್ಪ ಅಂದರೆ ಬೆಳೆದು ಬಂದವು. ಆ ಬೆಳೆದು ಬಂದಂಥ ಕಾರಣಕ್ಕಾಗಿ ಕೇರಳದ ಒಳಗಡೆ ಒಂದು ಎಡರಂಗ ಸರ್ಕಾರ ಏನಿದೆ, ಬಡವರ ಶೋಷಿತ ಸಮಾಜದ ಹಿತಚಿಂತನೆ ಮಾಡುವಂತಕ್ಕಂಥ ಸರ್ಕಾರ ಏನಿದೆ, ಆ ಸರ್ಕಾರ ಇರೋದಕ್ಕೋಸ್ಕರ ಏನಪ್ಪ ಅಂದ್ರೆ ಬಡವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು, ಬಡವರಿಗೆ ಬೇಕಾಗಿರ್ತಕ್ಕಂಥ ಬಜೆಟನ್ನು ಮಂಡಿಸ್ತಾರೆ. ಗೆಳೆಯರೆ, ರಾಜ್ಯದಲ್ಲಿ ಕೃಷಿ ಕೂಲಿಕಾರರ ಬದುಕು ಸಂಕಟಮಯವಾಗಿದೆ. ಒಂದೆಡೆ ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗಳು ಸೃಜನ ಪಕ್ಷಪಾತ ಹಾಗೂ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದು, ಬದುಕಿಗಾಗಿ ಬೆಂಗಳೂರು ನಗರಕ್ಕೆ ವಲಸೆ ಬಂದ ಬಡ ಜನತೆಗೆ ಮೂಲಭೂತ ಸೌಕರ್ಯಗಳು ದೊರೆಯದಾಗಿವೆ. ಎರಡೂ ಕಡೆಯೂ ಅವರನ್ನು ಸಂಘಟಿಸಿ ಹೋರಾಟ ಮಾಡುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎಂದು ಚಂದ್ರಪ್ಪ ಹೊಸಕೆರೆಯವರು ತಮ್ಮ ಹೋರಾಟದ ಅನುಭವಗಳನ್ನು ಹಂಚಿಕೊಂಡಿದ್ದನ್ನು ತಿಳಿದುಕೊಳ್ಳೋಣ ಬನ್ನಿ. ಚಂದ್ರಪ್ಪ ಹೊಸಕೆರೆ ಅಂತೇಳಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಂದು ಗಂಗಾವತಿ ಸ್ವಂತು. ಸೊ ಈಗಿರೋದು ಬೆಂಗಳೂರಲ್ಲಿದ್ದು ಕೆಲಸ ನಿರ್ವಹಿಸ್ತಿದ್ದೀನಿ. ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕೂಲಿಕಾರರು ಇವತ್ತಿನ ದಿನದಲ್ಲಿ ಕೆಲಸಗಳನ್ನು 365 ದಿವಸದಲ್ಲಿ ಕೇವಲ 60 ದಿವಸ ಮಾತ್ರ ಕೆಲಸ ಸಿಗ್ತಾನೆ ಇದೆ. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕೂಲಿಕಾರರು ಕೆಲಸ ಸಿಗದೇ ಪಟ್ಟಣಕ್ಕೆ ಬರ್ತಿದ್ದಾರೆ. ಈ ಪಟ್ಟಣಕ್ಕೆ ಬರುವಂತಕ್ಕಂಥ ಕೃಷಿ ಕೂಲಿಕಾರನನ್ನು ನಾವು ಸಂಘಟನೆ ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ರೇಷನ್ ಕಾರ್ಡು, ನಿವೇಶನ ಮತ್ತು ಇನ್ನಿತರ ವಿಷಯಗಳ ಮೇಲೆ ಏನಪ್ಪ ಅಂದರೆ ಅವ್ರನ್ನ ಸಂಘಟನೆ ಮಾಡಲಿಕ್ಕೆ ಏನಪ್ಪ ಅಂದ್ರೆ ಹೊರಟಿದ್ದೀವಿ. ಅಸಂಘಟಿತ ಕಾರ್ಮಿಕರುಗಳನ್ನು ಸಂಘಟನೆ ಮಾಡೋದು ಅನ್ನುವಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಾನೆ ಇದ್ದೀವಿ. ಈಗ ನಮ್ಮ ಕೃಷಿ ಕೂಲಿಕಾರ ಸಂಘಟನೆ ಪ್ರಾರಂಭವಾಗಿ 1986ರಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭವಾಯಿತು. ಈಗ ಕರ್ನಾಟಕದ ಒಳಗಡೆ ಕೃಷಿ ಕೂಲಿಕಾರರ ಸಂಘಟನೆ ವಿಸ್ತರಣೆ ಆಗಿ ಸುಮಾರು 3,10,000 ಜನ ಕೃಷಿ ಕೂಲಿಕಾರ ಸಂಘದ ಸದಸ್ಯರಾಗಿದ್ದಾರೆ ಸರ್. ಮಂಡ್ಯ ಜಿಲ್ಲೆ, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ, ಗುಲ್ಬರ್ಗ, ಬೀದರು, ಯಾದಗಿರಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಆಮೇಲೆ ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಇನ್ನಿತರ ಕಡೆಯಲ್ಲೆಲ್ಲ ಸಂಘಟನೆ ಮಾಡ್ತಾನೆ ಇದ್ದೀವಿ ಸರ್. ಬೆಂಗಳೂರು ನಿವಾಸಿಗಳಾಗಿ ಬರ್ತಿದ್ದಾರೆ, ವಲಸೆ ಕೂಲಿ ಕೆಲಸಕ್ಕೆ ಬರ್ತಿದ್ದಾರೆ. ಕೂಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ತಮ್ಮ ಊರುಗಳಿಗೆ ಹೋಗ್ತಿದ್ದಾರೆ. ಕನ್ಸ್ಟ್ರಕ್ಷನ್ ವರ್ಕರ್ಸ್ ಒಂದು ಬೆಂಗಳೂರು ನಗರದಲ್ಲೇ 20 ಲಕ್ಷ ಜನ ಇದ್ದಾರೆ ಸರ್. ನಮ್ಮ ಸಂಘಕ್ಕೆ ಕೇವಲ 5,000 ಜನ ಮಾತ್ರ ಇದ್ದಾರೆ. ಗೌರ್ಮೆಂಟ್ಲಿಂದ ಕೆಲವೆಲ್ಲ ಬೆನಿಫಿಟ್ಸ್ನೆಲ್ಲ ತೊಗೊಳ್ಲಿಕ್ಕೆ ನಾವು ಈಗಲಿಂದನೇ ಪ್ರಾರಂಭ ಮಾಡ್ತಾನೆ ಇದ್ದೀವಿ. ಎನ್ರೋಲ್ ಮಾಡೋದಿಲ್ಲ, ಎನ್ರೋಲ್ ಮಾಡಲಾರ್ದೇ ಕೂಲಿಕರ ಸಂಘಟನೆ ಒಳಗಡೆ ಅವ್ರನ್ನ ಇದು ಮಾಡ್ತಾನೆ ಇದ್ದೀವಿ. ಈ ಕಟ್ಟಡ ಕಾರ್ಮಿಕ ಸಂಘ ಏನಿದೆ, ಆ ಕಟ್ಟಡ ಕಾರ್ಮಿಕ ಸಂಘಕ್ಕೆ ಏನಪ್ಪ ಅಂದ್ರೆ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಮೂಲಕ ಏನಪ್ಪ ಅಂದ್ರೆ ನೋಂದಾವಣೆ ಮಾಡಿ ಅವ್ರ ಮೂಲಕ ಕಟ್ಟಡ ಕಾರ್ಮಿಕರ ಮೂಲಕ ಏನಪ್ಪ ಅಂದರೆ ನೋಂದಾವಣೆ ಮಾಡ್ತಾನೆ ಇದ್ದೀವಿ ಸರ್. ಅವರಿಗೆ ಬೆನಿಫಿಟ್ಸ್ ಭಾಳ ಸಿಗ್ತಾನಿಲ್ಲ ಸರ್. ಬೆನಿಫಿಟ್ ಏನಪ್ಪ ಅಂದ್ರೆ ಭಾಳಷ್ಟು ಕಷ್ಟ ಆಗ್ತಿದೆ. ಯಾಕಂದರೆ ನಗರದ ಒಳಗಡೆ ಕೂಲಿಕಾರರಿಗೆ ಸ್ಲಮ್ನಲ್ಲಿ ವಾಸ ಮಾಡ್ತಿರ್ತಾರೆ, ಇನ್ನಿತರೆಲ್ಲ ವಾಸ ಮಾಡ್ತಿರ್ತಾರೆ. ಅವರಿಗೆ ಆ ಸೌಲಭ್ಯಗಳು ಸಿಗಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟನೇ ಆಗಿರುವಂತಕ್ಕಂಥ ಪ್ರಸಂಗ ಇರ್ತದೆ. ಆ ಸಭೆಗಳು ವ್ಯಾಪಕವಾಗಿ ಸಭೆಗಳನ್ನೇನಪ್ಪ ಅಂದರೆ ನಡೆಸಲಿಕ್ಕೆ ಪಟ್ಟಣದಲ್ಲಿ ಆಗ್ತಾನಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ನಾವು ಆ ಕೆಲಸನ ಏನಪ್ಪ ಅಂದರೆ ತೀವ್ರ ರೀತಿಯಿಂದ ಏನಪ್ಪ ಮಾಡ್ತಾನಿದ್ದೀವಿ ಸರ್. ಅದೇ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಕೂಲಿಕಾರರಿಗೆ ಸೌಲಭ್ಯ ಸಿಗೋದೇ ಕಷ್ಟ. ಅಲ್ಲಿ ಸೌಲಭ್ಯ ಯಾಕೆ ಸಿಗೋದಿಲ್ಲ ಅಂದರೆ ಮೆಂಬರು ಮತ್ತು ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕು ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು ಇವರಿಗೆ ತಮಗೆ ಬೇಕಾದಂಥ ಹಿಂಬಲಕರಿಗೆ ತಮಗೆ ಬೇಕಾಗಿರ್ತಕ್ಕಂಥ ಇವರಿಗೆ ಏನಪ್ಪ ಅಂದರೆ ಕೆಲವು ಸೌಲಭ್ಯಗಳನ್ನು ಕೊಡ್ತಾರೆ ಹೊರತಾಗಿ ಗ್ರಾಮ ಸಭೆ ಒಳಗಡೆ ನಾವು ಅಂಥವನ್ನೆಲ್ಲ ಪ್ರಶ್ನೆಗಳನ್ನು ಮಾಡಿದ್ದೀವಿ. ಕೆಲವು ಕಡೆ ಏನಪ್ಪ ಗ್ರಾಮ ಸಭೆ ಒಳಗಡೆ ನೀವೇ ಮನೆ ಕೊಡಬೇಕು ಅನ್ನುವಂತಕ್ಕಂಥ ವಿಚಾರಕ್ಕೆ, ನಿವೇಶನ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಗ್ರಾಮ ಸಭೆ ಒಳಗಡೆ ಏನಪ್ಪ ಅಂದ್ರೆ ಕೂಗನ್ನು ಹಾಕಿದ್ದೀವಿ. ಆದರೆ ಆ ಕೂಗಿಗೆ ಜನಪ್ರತಿನಿಧಿಗಳು ಪ್ರತಿಕ್ರಿಯೆ ಏನಪ್ಪ ಅಂದರೆ ಸಣ್ಣ ಪ್ರಮಾಣದಲ್ಲಿ ಇರ್ತಿದೆ ಹೊರತಾಗಿ ನಾವು ಹೇಳಿದಂಥ ತಕ್ಕಂತೆ ಕೆಲಸ ಮಾಡಲಿಕ್ಕೆ ಅವರು ತಯಾರಿಲ್ಲ. ಹೌದು ಸರ್, ಗ್ರಾಮ ಸಭೆಗಳನ್ನು ಮಾಡ್ತಾನಿಲ್ಲ ಸರ್. ಕರ್ನಾಟಕದ ಒಳಗಡೆ ಗ್ರಾಮ ಸಭೆಗಳನ್ನು ನಡೆದು ಗ್ರಾಮ ಸಭೆಗಳ ಮೂಲಕನೇ ಎಲ್ಲ ಸೌಲಭ್ಯಗಳನ್ನು ಅಥವಾ ಕೃಷಿ ಕೂಲಿಕಾರರಿಗೆ ಮನೆ, ನಿವೇಶನ, ರೇಷನ್ ಕಾರ್ಡು, ಕುಡಿಯುವ ನೀರಿನ ವ್ಯವಸ್ಥೆ, ವೃದ್ಧಾಪ್ಯ ವೇತನ
ಇನ್ನಿತರ ಎಲ್ಲ ಈ ವಿಷಯಗಳನ್ನೇನಪ್ಪ ಅಂತಂದರೆ ಅವರು ಕೊಡಬೇಕಾಗ್ತಿದೆ. ಆ ಕೊಡುವಂಥ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಗ್ರಾಮ ಸಭೆ ಒಳಗಡೆ ನಡಿಬೇಕಾಗ್ತದೆ. ಆ ಗ್ರಾಮ ಸಭೆಗಳನ್ನೇ ಕರ್ನಾಟಕದ ಒಳಗಡೆ ಆಗಲಿ ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಸಹ ಏನಪ್ಪ ಅಂದ್ರೆ ಗ್ರಾಮ ಸಭೆಗಳನ್ನು ಮೂಲಕನೇ ಕೂಲಿಕಾರರಿಗೆ ಸೌಲಭ್ಯಗಳನ್ನು ಕೊಡ್ತಾನೆ ಇಲ್ಲ. ಗ್ರಾಮ ಸಭೆಗಳ ಮೂಲಕ ಕೊಡುವಂತಕ್ಕಂಥದ್ದಂದರೆ ಕೇರಳದಲ್ಲಿ ಮಾತ್ರ ಗ್ರಾಮ ಸಭೆಗಳ ಮೂಲಕ ಎಲ್ಲ ಜನಗಳಿಗೆ ಫಲಾನುಭವಿಗಳಿಗೆ ಏನಪ್ಪ ಅಂದ್ರೆ ಸೌಲಭ್ಯ ಸಿಗ್ತಿದೆ. ಅಲ್ಲಿ ರೇಷನ್ ಒಳಗಡೆ 14 ವಸ್ತುಗಳು ರೇಷನ್ ಏನಪ್ಪ ಅಂದರೆ ಡಿಪೋದಲ್ಲಿ ಏನಪ್ಪ ಅಂದ್ರೆ 14 ವಸ್ತುಗಳು ಏನಪ್ಪ ಸಿಗ್ತಿದೆ. ಇಲ್ಲಿ ನಮ್ಮಲ್ಲಿ ಕರ್ನಾಟಕದ ಒಳಗಡೆ ರೇಷನ್ ವ್ಯವಸ್ಥೆ ಒಳಗಡೆ ಪಡಿತರ ಚೀಟಿ ಪದ್ಧತಿ ಒಳಗಡೆ ಅಕ್ಕಿ ಮತ್ತು ಗೋಧಿಯನ್ನು ಬಿಟ್ಟರೆ ಯಾವುದನ್ನು ಕೊಡೋದನ್ನೇ ಇಲ್ಲ. ಕೇರಳ ಮಾಡಲ್ ಅಂತಂದರೆ ಕೇರಳದ ಒಳಗಡೆ ಅಲ್ಲಿ ಜನಪರ ಚಳುವಳಿಗಳು ಎಡ ಚಳುವಳಿಗಳು ದೊಡ್ಡ ರೀತಿಯಿಂದ ಏನಪ್ಪ ಅಂದರೆ ಬೆಳೆದು ಬಂದವು. ಆ ಬೆಳೆದು ಬಂದಂಥ ಕಾರಣಕ್ಕಾಗಿ ಕೇರಳದ ಒಳಗಡೆ ಒಂದು ಎಡರಂಗ ಸರ್ಕಾರ ಏನಿದೆ, ಬಡವರ ಶೋಷಿತ ಸಮಾಜದ ಹಿತಚಿಂತನೆ ಮಾಡುವಂತಕ್ಕಂಥ ಸರ್ಕಾರ ಏನಿದೆ, ಆ ಸರ್ಕಾರ ಇರೋದಕ್ಕೋಸ್ಕರ ಏನಪ್ಪ ಅಂದ್ರೆ ಬಡವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು, ಬಡವರಿಗೆ ಬೇಕಾಗಿರ್ತಕ್ಕಂಥ ಬಜೆಟನ್ನು ಮಂಡಿಸ್ತಾರೆ. ಆದರೆ ಇಲ್ಲಿ ಕರ್ನಾಟಕದ ಒಳಗಡೆ ಬಡವರ ಪರವಾಗಿರ್ತಕ್ಕಂಥ ಬಜೆಟನ್ನು ಮಂಡಿಸೋದಿಲ್ಲ ಸರ್. ಬಡವರ ಪರವಾಗಿ ಅಲ್ಲದೇ ಬಂಡವಾಳಗಾರರ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರ ವರ್ಗದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಮಾತ್ರ ಬಜೆಟನ್ನು ಮಂಡಿಸ್ತಾರೆ. ಹಿಂಗಾಗಿ ಸೌಲಭ್ಯಗಳೇನಪ್ಪ ಅಂದರೆ ಇಲ್ಲಿ ನಮಗೆ ಕರ್ನಾಟಕದ ಒಳಗಡೆ ಕೃಷಿ ಕೂಲಿಕಾರರಿಗೆ ಸಿಗ್ತಾನಿಲ್ಲ ಸರ್.